ನಮಸ್ಕಾರ ಫ್ರೆಂಡ್ಸ್. ಇಂಟೆಲಿಜೆನ್ಸ್ ಬ್ಯೂರೋ ಒಂದು ಹೊಸ ನೋಟಿಫಿಕೇಶನ್ ಹೊರಡಿಸಿದೆ. ಪೋಸ್ಟ್ ನೇಮ್ ಬಂದುಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ. ಇದರಲ್ಲಿ ಪೋಸ್ಟ್ ಎಷ್ಟಿದೆ, ಸ್ಯಾಲ್ರಿ ಏನು, ಕ್ವಾಲಿಫಿಕೇಷನ್ ಏನು ಬೇಕು, ಏಜ್ ಲಿಮಿಟ್ ಎಷ್ಟಿದೆ, ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಏನು, ಇದರ ಅಪ್ಲಿಕೇಶನ್ ಹಾಕೋ ಕೊನೆ ಡೇಟ್ ಏನು, ಅದೇ ರೀತಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ ಮತ್ತು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ನೋಡೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 362 ವೇಕೆನ್ಸಿಗಳಿದೆ. ಇದಾದ ನಂತರ 362 ವೇಕೆನ್ಸಿಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 4 ವೇಕೆನ್ಸಿಗಳಿದೆ. ಅದರಲ್ಲಿ ಜನರಲ್ನಲ್ಲಿ 1 ಪೋಸ್ಟ್ ಇದೆ. ಅದಾದ ನಂತರ OBCನಲ್ಲಿ 1 ಪೋಸ್ಟ್ ಇದೆ. SCನಲ್ಲಿ 2 ಪೋಸ್ಟ್ಗಳಿದೆ. ಉಳಿದಂಥ ಪೋಸ್ಟುಗಳು ಭೋಪಾಲ್ನಲ್ಲಿ ಆಗಿರ್ಬೋದು, ಚೆನ್ನೈನಲ್ಲಿ, ಅದಾದ ನಂತರ ಹೈದರಾಬಾದ್ನಲ್ಲಿ ಎಲ್ಲ ಕಡೆ ಪೋಸ್ಟ್ಗಳನ್ನ ಡಿವೈಡ್ ಮಾಡಿದ್ದಾರೆ. ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನಿಧಾನವಾಗಿ ನೀವು ಎಲ್ಲಿ ಅಪ್ಲೈ ಮಾಡ್ತೀರಾ ಅದನ್ನು ನೋಡಿ ನೀಟಾಗಿ ಹಾಕಿ. ಇದಾದ ನಂತರ ನಿಮ್ಮ ಒಂದು ಸ್ಯಾಲ್ರಿ ಸ್ಕೇಲ್ ನೋಡಿ. ನಿಮ್ಮ ಒಂದು ಸ್ಯಾಲ್ರಿ ಸ್ಕೇಲ್ ಬಂದುಬಿಟ್ಟು 18,000ದಿಂದ 56,000 ತನಕ ನಿಮ್ಮ ಒಂದು ಸ್ಯಾಲ್ರಿ ಇರುತ್ತೆ. ಇದಾದ ನಂತರ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೋಡಿ, ಜಸ್ಟ್ ನೀವು 10th ಪಾಸ್ಔಟ್ ಆದರೆ ಸಾಕು. ಇದರ ಜೊತೆಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕು. ಈ ಡೊಮಿಸೈಲ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಒಂದು ವಾಸಸ್ಥಳ ಪ್ರಮಾಣಪತ್ರ. ನೀವು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ನನಗೊಂದು ವಾಸಸ್ಥಳ ಪ್ರಮಾಣಪತ್ರ ಕೊಡಿ ಅಂದರೆ ಅವರು ನಿಮಗೆ ಒಂದು ಪ್ರಮಾಣಪತ್ರ ಮೇಲೆ ಬರೆದು ನಿಮಗೆ ಕೊಡ್ತಾರೆ. ಈ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ ಬೇಡೋಕ್ಕೆ ಮೇನ್ ರೀಸನ್ ಏನಂದರೆ, ನೀವು ಏನಾದರೂ ನಮ್ಮ ಬೆಂಗಳೂರನ್ನು ಬಿಟ್ಟು ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಅಪ್ಲೈ ಮಾಡೋದಿದ್ದರೆ, ಅಂದರೆ ನೀವು ಫಾರ್ ಎಕ್ಸಾಂಪಲ್ ಚೆನ್ನೈನಲ್ಲಿ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಡೊಮಿಸೈಲ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇರುತ್ತೆ. ಅಥವಾ ನಾನು ಬೇರೆ ರಾಜ್ಯದಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ, ಅಥವಾ ರಾಯ್ಪುರ್ ಅಥವಾ ರಾಂಚಿ ಅಥವಾ ಬೇರೆ ವಾರಣಾಸಿನಲ್ಲಿ ಅಪ್ಲೈ ಮಾಡೋ ಹಾಗಿದ್ದರೆ ಅದಕ್ಕೆ ಡೊಮಿಸೈಲ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇರುತ್ತೆ. ಡೊಮಿಸೈಲ್ ಸರ್ಟಿಫಿಕೇಟ್ ಅಂದರೆ ವಾಸಸ್ಥಳ ಪ್ರಮಾಣಪತ್ರ. ನೀವು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ನನಗೆ ವಾಸಸ್ಥಳ ಪತ್ರ ಕೊಡಿ ಅಂದರೆ ಪಂಚಾಯತಿಯಲ್ಲಿ ಕೊಡ್ತಾರೆ. ಇದಾದ ನಂತರ ಸ್ಕೀಮ್ ಆಫ್ ಎಕ್ಸಾಮ್. ಇಲ್ಲಿ ನೋಡಿ, ನಿಮ್ಮ ಟೈರ್ 1 ಎಕ್ಸಾಮ್ನಲ್ಲಿ ಒಟ್ಟು 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ಜನರಲ್ ಅವೇರ್ನೆಸ್ 40 ಪ್ರಶ್ನೆಗಳಿರುತ್ತೆ ಮತ್ತು ಮ್ಯಾಥ್ಸ್ನಲ್ಲಿ 20 ಪ್ರಶ್ನೆಗಳಿರುತ್ತೆ. ಇದಾದ ನಂತರ ರೀಸ್ನಿಂಗ್ 20 ಇರುತ್ತೆ. ಅದಾದ ನಂತರ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಕೂಡ 40 ಕ್ವಶನ್ಸ್ ಇರುತ್ತೆ. ಇದಾದ ನಂತರ ಇಲ್ಲಿ ನೀವು ನೋಡ್ಬೋದು ಟೈರ್ 2ನಲ್ಲಿ 50 ಅಂಕದ ಇದೊಂದು ಎಕ್ಸಾಮ್ ಇರುತ್ತೆ. ಇದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತ ಇರುತ್ತೆ. ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ದು ಟೆಸ್ಟ್ ಇರುತ್ತೆ. ಇದರಲ್ಲಿ ನಿಮಗೆ ವೆಕ್ಯಾಬ್ಯುಲರಿ, ಕರೆಕ್ಟ್ ಗ್ರಾಮರ್, ಅದಾದ ನಂತರ ಆಂಟೋನಿಮ್ಸ್, ಸಿನೋನಿಮ್ಸ್ ಎಲ್ಲ ಕೇಳ್ತಾರೆ. ನೋಡಿ, ಇದು ಜಸ್ಟ್ ಇದೊಂದು ಕ್ವಾಲಿಫೈಯಿಂಗ್ ಪೇಪರ್ ಆಗುತ್ತೆ. ನೋಡಿ, ನೀವು ಏನಾದರೂ ಟೈರ್ 1ನಲ್ಲಿ 100ಕ್ಕೆ 75 ಅಂಕ ತೊಗೊಂಡು ಇಲ್ಲಿ ನೀವು ಜಸ್ಟ್ 50ಕ್ಕೆ 20 ಅಂಕ ತೊಗೊಂಡ್ರೆ ಕ್ವಾಲಿಫೈ ಆಗ್ತೀರಾ. ಫಾರ್ ಎಕ್ಸಾಂಪಲ್ ನೀವು 50 ಅಂಕಕ್ಕೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 20 ತೊಗೊಲಿಲ್ಲ ಅಂದರೆ ನೀವು ಎಕ್ಸಾಮ್ಗೆ ಕ್ವಾಲಿಫೈ ಆಗೋದಿಲ್ಲ. ಅಂದರೆ ನೀವು ಟೈರ್ 1ನಲ್ಲಿ ಏನಾದರೂ 80 ಅಂಕ ತೊಗೊಂಡು ಇಲ್ಲಿ ಜಸ್ಟ್ ನೀವು 15 ಅಂಕ ತೊಗೊಂಡ್ರೆ ನೀವು ಎಲಿಜಿಬಲ್ ಆಗೋದಿಲ್ಲ. ಇಲ್ಲಿ ಕನಿಷ್ಠ ಪಕ್ಷ ನೀವು 20 ಅಂಕ ತೊಗೊಳ್ಳೇಬೇಕು. ಇಲ್ಲಿ ಕ್ವಾಲಿಫೈ ಆದರೆ ಮಾತ್ರ ನಿಮ್ಮ ಒಂದು ಟೈರ್ 1ನ ಒಂದು ಅಂಕಗಳು ಏನಿರುತ್ತೆ ಅದು ಕೌಂಟ್ ಆಗುತ್ತೆ. ಇದಾದ ನಂತರ ಇಲ್ಲಿ ಎಕ್ಸಾಮ್ ಸೆಂಟರ್ ಬಗ್ಗೆ ಕೊಟ್ಟಿದ್ದಾರೆ. ನೋಡಿ, ಎಕ್ಸಾಮ್ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಂದರೆ ಇಲ್ಲಿ ನೀವು ನೋಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಅದಾದ ನಂತರ ಮಂಗಳೂರು, ಅದಾದ ನಂತರ ಮೈಸೂರು, ಇದಾದ ನಂತರ ಶಿವಮೊಗ್ಗ, ಒಟ್ಟು 5 ಸೆಂಟರ್ಗಳನ್ನು ಕೊಟ್ಟಿದ್ದಾರೆ. ನೀವು 5 ಸೆಂಟರ್ಗಳನ್ನು ಚಾಯ್ಸ್ ಮಾಡ್ಕೊಳ್ಳಿ. ಪ್ರಿಫರೆನ್ಸ್ ಇರುತ್ತೆ. ಮೊದಲನೇದಾಗಿ ನೀವು ಫಾರ್ ಎಕ್ಸಾಂಪಲ್ ಬೆಂಗಳೂರು ಚಾಯ್ಸ್ ಮಾಡ್ಕೊತೀರ ಅಂತ ಹೋಗಿ, ಅದಾದ ನಂತರ ಮೈಸೂರು, ಅದಾದ ನಂತರ ಬೆಳಗಾವಿ, ಈ ರೀತಿ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಇದಾದ ನಂತರ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ನೋಡಿ, ಓಪನಿಂಗ್ ಡೇಟ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಹಾಕೋ ಸ್ಟಾರ್ಟಿಂಗ್ ಡೇಟ್ 22/11/2025ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಈಗಾಗಲೇ ಆಗಿಬಿಟ್ಟಿದೆ. ಇದರ ನಂತರ ಇದು ನಿಮ್ಮ ಒಂದು ಕ್ಲೋಸಿಂಗ್ ಡೇಟ್ ಅಂದರೆ ಕೊನೆಯ ದಿನಾಂಕ ಬಂದುಬಿಟ್ಟು 14/12/2025 ಇದರ ಒಂದು ಕೊನೆಯ ದಿನಾಂಕ ಇರುತ್ತೆ. ಇದಾದ ನಂತರ ಎಕ್ಸಾಮಿನೇಷನ್ ಫೀ.
ಇಲ್ಲಿ ನೋಡಿ, ನಿಮ್ಮ ಒಂದು ಎಕ್ಸಾಮಿನೇಷನ್ ಫೀ ಅಂದರೆ ಜನರಲ್, EWS, OBC ಕ್ಯಾಟಗರಿದವರಿಗೆ 650 ಫೀಸ್ ಇರುತ್ತೆ. ಇವರನ್ನು ಬಿಟ್ಟು ಉಳಿದಂತಹ ಕ್ಯಾಂಡಿಡೇಟ್ಗಳಿಗೆ 550 ಫೀಸ್ ಇರುತ್ತೆ. ಹೌ ಟು ಅಪ್ಲೈ ನೋಡಿ, ನೀವು ಈ ಒಂದು ಪೋಸ್ಟಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ನಾನು ಈ ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೇರವಾಗಿ ಈ ವೆಬ್ಸೈಟಿಗೆ ಓಪನ್ ಆಗ್ತೀರಾ. ನೋಡಿ, ಇಂಟೆಲಿಜೆನ್ಸ್ ಬ್ಯೂರೋದು ಒಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ಲಿಂಕ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಾಗ ಕೆಳಗೆ ಸ್ಕ್ರೋಲ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ರಿಜಿಸ್ಟರ್ ಆರ್ ಲಾಗಿನ್ ಅಂತ ಇದೆಯಲ್ವಾ. ನೀವು ಏನಾದರೂ ಈಗಾಗಲೇ ರಿಜಿಸ್ಟರ್ ಮಾಡಿದರೆ ನೀವು ಜಸ್ಟ್ ಲಾಗಿನ್ ಆದರೆ ಸಾಕು. ಇಲ್ಲಿ ಕ್ಲಿಕ್ ಹೇರ್ ಅಂತ. ಇಲ್ಲ, ನಾನು ಫ್ರೆಶರ್ ಇದ್ದೀನಿ, ನಾನು ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು ಟು ರಿಜಿಸ್ಟರ್ ಅಂತ ಇದೆಯಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕ್ಯಾಂಡಿಡೇಟ್ಸ್ ಫುಲ್ ನೇಮ್ ಅಂತ ಇದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಸೇಮ್ ಇಲ್ಲಿ ಆ್ಯಡ್ ಮಾಡಿ. ಇದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಅದಾದ ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ. ಅದಾದ ನಂತರ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಹಾಕಿ. ಅದಾದ ನಂತರ ನಿಮ್ಮ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಹಾಕಿ. ಇದಾದ ನಂತರ ನೋಡಿ, ಇಲ್ಲಿ ನಿಮ್ಮ ಡೊಮಿಸೈಲ್ ಸ್ಟೇಟ್ ಅಂತ ಇರುತ್ತೆ, ಇದನ್ನು ಚಾಯ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ನಮ್ಮ ಕರ್ನಾಟಕ ಇಲ್ಲಿ ಬಂದಿದೆ. ಡೊಮಿಸೈಲ್ ನೀವು ಏನಾದರೂ ನಮ್ಮ ಬೆಂಗಳೂರಿನಲ್ಲಿ ಅಪ್ಲೈ ಮಾಡ್ತೀನಿ ಅಂತ ನಿಮ್ಗೆ ಏನಾದರೂ ಮನಸ್ಸಿದ್ರೆ ನೀವು ಇದು ಕರ್ನಾಟಕನ ಕ್ಲಿಕ್ ಮಾಡ್ಕೋಬೋದು. ಬೇಡ, ಅಲ್ಲಿ ಪೋಸ್ಟ್ಗಳು ಕಮ್ಮಿದೆ, ನಾನು ಬೇರೆ ಒಂದು ರಾಜ್ಯದಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ನೀವು ಮಧ್ಯಪ್ರದೇಶ, ನಾಗಾಲ್ಯಾಂಡ್, ಒಡಿಸ್ಸಾ, ಪಂಜಾಬ್ ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಮುಂದೆ ನಿಮಗೆ ಕ್ಯಾಟಗರಿ ಕೇಳುತ್ತೆ. ನಿಮ್ಮ ಒಂದು ಯಾವ ಕ್ಯಾಟಗರಿ ಇದೆ ಅದನ್ನು SC ST OBC ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಪೋಸ್ಟ್ ನೇಮ್, ನಿಮ್ಮ ಒಂದು ಪೋಸ್ಟ್ ನೇಮ್ ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಿ ಪೋಸ್ಟ್ ಕೋಡ್ ಆಟೋಮೆಟಿಕಲಿ ಅದು ತೊಗೊಳುತ್ತೆ ನೀವು ಪೋಸ್ಟ್ ನೇಮ್ ಹಾಕಿದಾಗ. ಇದಾದ ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಂಟ್ರ್ OTP ಅಂತ ಇರುತ್ತೆ ಅಲ್ವಾ, ಎಂಟ್ರ್ OTP ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡ್ OTP ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೆರಿಫೈ ಅಂತ ಇರುತ್ತೆ ಅಲ್ವಾ, ಇದು ಕ್ಯಾಪ್ಚಾ ಕೋಡ್ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಕ್ಯಾಟಗರಿ, ಇಲ್ಲಿ ನೋಡು ನಿಮ್ಮ ಒಂದು ಕ್ಯಾಟಗರಿ ಮತ್ತು ಮೊಬೈಲ್ ನಂಬರ್, ಅದಾದ ನಂತರ ನಿಮ್ಮ ಫುಲ್ ನೇಮ, ಅದಾದ ನಂತರ ನಿಮ್ಮ ಇಮೇಲ್ ಅಡ್ರೆಸ್ ಒಟ್ಟು ಕರೆಕ್ಟ್ ಆಗಿದೆಯಾ ಅಥವಾ ಇಲ್ಲ ಅಂತ ಕೇಳ್ತಾ ಇದೆ. ಒಟ್ಟು ಕರೆಕ್ಟ್ ಇದ್ದರೆ ಇಲ್ಲಿ ನೋಡಿ, ಇಲ್ಲಿ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಒಟ್ಟು ಕರೆಕ್ಟ್ ಇದೆಯೋ ಇಲ್ಲ ಅಂತ. ಕರೆಕ್ಟ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಶೋ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಎಲ್ಲ ಕರೆಕ್ಟ್ ಇದೆ ಅಂತ ನಿಮಗೆ ಅಂದ್ಕೊಂಡ್ರೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಒಂದು ಡೀಟೇಲ್ಸ್ ಪೂರ್ತಿಯಾಗಿ ರೆಡಿಯಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಪೂರ್ತಿ ಡೀಟೇಲ್ಸ್ ಬಂದು ರೆಡಿಯಾಗಿರುತ್ತೆ. ಇದಾದ ನಂತರ ಒಟ್ಟು ನೀವು ನೋಡಿದಾಗ ಇಲ್ಲಿ ಗೋ ಟು ಅಪ್ಲಿಕೇಶನ್ ಅಂತ ಕಾಣ್ತಾ ಇದೆಯಲ್ವಾ, ಇಲ್ಲಿ ನೋಡಿ, ಇಲ್ಲಿ ಗೋ ಟು ಅಪ್ಲಿಕೇಶನ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಗೋ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಲೋಡಿಂಗ್ ಪ್ಲೀಸ್ ವೇಟ್ ಅಂತ ಒಂದು 5 ಸೆಕೆಂಡ್ ಬರುತ್ತೆ. ಅದಾದ ನಂತರ ನಿಮಗೆ ಈ ರೀತಿ ಪೇಜ್ ಶೋ ಆಗುತ್ತೆ. ಪೇಜ್ ಶೋ ಆದಾಗ ಇಲ್ಲಿ ನೋಡಿ ಇಂಟ್ರಕ್ಷನ್ ಕೊಟ್ಟಿದ್ದಾರೆ. ಈ ಇಂಟ್ರಕ್ಷನ್ನಲ್ಲಿ ನೀವು ನಿಮ್ಮ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ, ಅದಾದ ನಂತರ ಕಮ್ಯುನಿಕೇಷನ್ ಡೀಟೇಲ್ಸ್, ಇದಾದ ನಂತರ ಕ್ವಾಲಿಫಿಕೇಷನ್ ಡೀಟೇಲ್ಸ್, ಇದಾದ ನಂತರ ಡಾಕ್ಯುಮೆಂಟ್ ಆ್ಯಂಡ್ ಪೇಮೆಂಟ್ ಅಂತ ಬರುತ್ತೆ. ಮೊದಲನೇದಾಗಿ ನೀವು ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಕೇಳುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಆಗಬೇಕು. ಅದಾದ ನಂತರ ಆ ಕಾಸ್ಟ್ ಸರ್ಟಿಫಿಕೇಟ್ ಯಾವ ವರ್ಷ ಕೊಟ್ಟಿದ್ದಾರೆ ಅಂತ ಅದೇ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಇರುತ್ತೆ, ಅದೊಂದು ಆ ಇಯರ್ ಹಾಕಿ. ಇದಾದ ನಂತರ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಮೇಲ್ ಅಥವಾ ಫಿಮೇಲ್ ಅಂತ. ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕೊಂಡಾಗ ನ್ಯಾಷನಾಲಿಟಿ ಕೇಳುತ್ತೆ, ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಡೊಮಿಸೈಲ್ ಸರ್ಟಿಫಿಕೇಟ್ ಫಾರ್ SIB ಯು ಆರ್ ಅಪ್ಲೈಯಿಂಗ್ ಟು ಅಂತ ಕೇಳ್ತಾ ಇದೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮುಂದೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ. ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ನಿಮ್ಮ ಒಂದು ಪೂರ್ತಿ ಹೆಸರು ಹಾಕಿ. ಅದಾದ ನಂತರ ನಿಮ್ಮ ಫಾದರ್ ನೇಮ್ ಹಾಕಿ. ಅದಾದ ನಂತರ ನಿಮ್ಮ ಮದರ್ ನೇಮ್ ಹಾಕಿ.
ಅದಾದ ನಂತರ ನಿಮಗೆ ಮ್ಯಾರಿಟಲ್ ಸ್ಟೇಟಸ್ ಅಂದರೆ ನೀವು ಮದುವೆ ಆಗಿದ್ದೀರೋ ಅಥವಾ ಇನ್ನೂ ಸಿಂಗಲ್ ಇದ್ದೀರೋ ಅದನ್ನು ಹಾಕಿ. ಅದಾದ ನಂತರ ರಿಲಿಜನ್ ಅಂದರೆ ನಿಮ್ಮ ಧರ್ಮ ಯಾವುದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅದನ್ನು ಹಾಕಿ. ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಹಾಕಿದಾಗ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಹಾಕಿ. ಇಮೇಲ್ ಅಡ್ರೆಸ್ ಹಾಕಿದಾಗ ನೋಡಿ ಟೆಸ್ಟ್ ಸಿಟಿ ಪ್ರಿಫರೆನ್ಸ್ ಅಂತ ಕೇಳುತ್ತೆ. ನಿಮ್ಮ ಟೆಸ್ಟ್ ಸಿಟಿ ಪ್ರಿಫರೆನ್ಸ್ ಅಂದರೆ ನಿಮ್ಮ ಎಕ್ಸಾಮ್ ಸೆಂಟರ್ಸ್ ಚಾಯ್ಸ್ ಮಾಡ್ಕೊಳ್ಬೇಕು. ನೋಡಿ ಎಕ್ಸಾಮ್ ಸೆಂಟರ್ಸ್ ನೋಡಿ ನಮ್ಮ ಕರ್ನಾಟಕದಲ್ಲಿ ಬಂದುಬಿಟ್ಟು ಒಟ್ಟು 5 ಎಕ್ಸಾಮ್ ಸೆಂಟರ್ಸ್ ಇದೆ. ಇದೆ ನೋಡ್ಬೋದು. ನೀವು ಮೊದಲನೇದಾಗಿ ಯಾವ್ದು ಹಾಕ್ತೀರಿ ನಿಮಗೆ ಬಿಟ್ಟಿದ್ದು. ಅಂದರೆ ಮೊದಲನೇದಾಗಿ ಮಂಗಳೂರು, ಆಮೇಲೆ ಬೆಳಗಾವಿ, ಅದಾದ ನಂತರ ಶಿವಮೊಗ್ಗ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ನೀವು 5 ಚಾಯ್ಸ್ ಮಾಡ್ಕೋಬೇಕು. ಇದಾದ ನಂತರ ಆರ್ ಯು ಎ ಪರ್ಸನ್ ವಿತ್ ಮಿನಿಮಮ್ 40% ಡಿಸಬಿಲಿಟಿ ಅಂತ ಇದೆ. ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ. ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಆರ್ ಯು ಸ್ಪೋರ್ಟ್ಸ್ ಮ್ಯಾನ್ ಪೇಸಿಪೇಡ್ ಅಂತ ಕೇಳ್ತೀವಿ. ನೀವೇನಾದರೂ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲ ನಾನು ಸ್ಪೋರ್ಟ್ಸ್ ಮ್ಯಾನ್ ಇಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಆರ್ ಯು ಗೌರ್ಮೆಂಟ್ ಸರ್ವೆಂಟ್ ಅಂತ ಕೇಳ್ತಾ ಇದೆ. ನೀವು ಏನಾದರೂ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮಗೆ ನಿಮ್ಮ ಒಂದು ಅಡ್ರೆಸ್ ಬಗ್ಗೆ ಕೇಳುತ್ತೆ. ನೋಡಿ ಇಲ್ಲಿ ನಿಮ್ಮ ಅಡ್ರೆಸ್ ಹಾಕಬೇಕು. ಅಡ್ರೆಸ್ 1, ಅಡ್ರೆಸ್ 2 ಅಂತ. ಅಡ್ರೆಸ್ 1ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಪೂರ್ತಿ ಡೀಟೇಲ್ಸ್ ಇರುತ್ತೆ. ಅಡ್ರೆಸ್ 1ನಲ್ಲಿ ನಿಮ್ಮ ಊರ ಹೆಸರು, ಅದಾದ ನಂತರ ನಿಮ್ಮ ಕಂಟ್ರಿ ಹಾಕ್ಕೊಳ್ಳಿ. ಅದಾದ ನಂತರ ಸ್ಟೇಟ್, ಅದಾದ ನಂತರ ನಿಮ್ಮ ಒಂದು ಡಿಸ್ಟಿಕ್ ಹಾಕ್ಕೊಳ್ಳಿ. ನಿಮ್ಮ ಒಂದು ಪಿನ್ ಕೋಡ್ ಹಾಕ್ಕೊಳ್ಳಿ. ನಿಮ್ಮ ಊರಿನ ಪಿನ್ ಕೋಡ್ ಏನಿರುತ್ತೆ ಅದನ್ನು ಇಲ್ಲಿ ಆ್ಯಡ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ಅಡ್ರೆಸ್ ಎರಡೂ ಒಂದೇ ಆಗಿದ್ದರೆ, ಸೇಮ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇದು ಆಟೋಮೆಟಿಕ್ಲಿ ಫಿಲ್ ಆಗುತ್ತೆ. ಫಿಲ್ ಆದಾಗ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ 10th ಡೀಟೇಲ್ಸ್ ಕೇಳುತ್ತೆ. 10th ಡೀಟೇಲ್ಸ್ನಲ್ಲಿ ನೋಡಿ ನಿಮ್ಮ ಒಂದು ಬೋರ್ಡ್, ನಿಮ್ಮ 10th ಬೋರ್ಡ್, ನೀವು ನಿಮ್ಮ ಒಂದು 10th ಸರ್ಟಿಫಿಕೇಟ್ ಮೇಲೆ ಬೋರ್ಡ್ ನೇಮ್ ಇರುತ್ತೆ. ಆ ಒಂದು ಬೋರ್ಡ್ ನೇಮಲ್ಲಿ ಹಾಕಿ. ಅದಾದ ನಂತರ ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ಅದನ್ನು ಇಲ್ಲಿ ನಿಮ್ಮ 10th ಸರ್ಟಿಫಿಕೇಟ್ ಮೇಲೆ ಇರುತ್ತೆ. ಡೇಟ್, ಮಂತ್, ಡೇ ಎಲ್ಲ ಇರುತ್ತೆ. ಅದನ್ನು ನೋಡಿ ಇಲ್ಲಿ ಫಿಲ್ ಮಾಡಿ. ಅದಾದ ನಂತರ ನಿಮ್ಮ 10th ಸರ್ಟಿಫಿಕೇಟ್ ಮೇಲೆ ನಿಮ್ಮ ಸ್ಕೂಲ್ ನೇಮ್ ಇರುತ್ತೆ. ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ. ಇದಾದ ನಂತರ ನಿಮ್ಮ 10th ಸರ್ಟಿಫಿಕೇಟ್ ಮೇಲೆ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ಇರುತ್ತೆ ಅದನ್ನು ಹಾಕಿ. ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್ ಎಲ್ಲ ಇರುತ್ತೆ. ಅದನ್ನು ಇಲ್ಲಿ ಫಿಲಪ್ ಮಾಡಿ. ಅದಾದ ನಂತರ ಕ್ವಾಲಿಫೈಡ್ ಎಸ್ ಅಂತ ಇರುತ್ತೆ. ಎಸ್ ಆರ್ ನೋ, ಎಸ್ ಅಂತ ಕ್ಲಿಕ್ ಮಾಡಿ. ಇದಾದ ನಂತರ ನೀವು ಮಾರ್ಕ್ಸ್, ನೀವು 10th ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅದನ್ನು ಹಾಕಿ. ನಿಮ್ಮ ಒಂದು SSLCನಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ಅದನ್ನು ಇಲ್ಲಿ ಹಾಕಬೇಕು. ಅದಾದ ನಂತರ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ ಅದನ್ನು ಇಲ್ಲಿ ಹಾಕಿ. ಇದನ್ನು ಹಾಕಿದಾಗ ಇಲ್ಲಿ ನೋಡಿ ಎಡಿಷ್ನಲಿ 12 ಅಂದರೆ 12ನೇತಿಯ ಒಂದು ಡೀಟೇಲ್ಸ್ ಕೇಳುತ್ತೆ. ನೀವು ಹಾಕ್ಬೋದು ಅಥವಾ ಹಾಕ್ದೇನೂ ಇರ್ಬೋದು. ಎಡಿಷ್ನಲಿ ಇಂಟ್ರೆಸ್ಟ್ ಇರೋದು ನೀವು ಹಾಕ್ಬೋದು. ಇಲ್ಲಿ ಇಯರ್ ಪಾಸಿಂಗ್, ಇನ್ಸ್ಟಿಟ್ಯೂಟ್ ನೇಮ್, ಅದಾದ ನಂತರ ಬೋರ್ಡ್ ಇದೆ, ಅದಾದ ನಂತರ ನಿಮ್ಮ ಸಬ್ಜೆಕ್ಟ್, ಇದಾದ ನಂತರ ಮಿನಿಮಮ್ ನಿಮ್ಮ ಮ್ಯಾಕ್ಸಿಮಮ್ ಟೋಟಲ್ ಎಷ್ಟು ಅಂತ. ಅಂದರೆ ಮ್ಯಾಕ್ಸಿಮಮ್ ಫಾರ್ ಎಕ್ಸಾಂಪಲ್ 600 ಇರ್ಬೋದು. 600ಕ್ಕೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರೆ ಅದನ್ನು ಇಲ್ಲಿ ಹಾಕಿ. ಹಾಕಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಡೂ ಯು ಹ್ಯಾವ್ ನಾಲೆಜ್ ಆಫ್ ಫಾರಿನ್ ಆರ್ ಲೋಕಲ್ ಲ್ಯಾಂಗ್ವೇಜ್ ಎಕ್ಸೆಪ್ಟ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಇದೆ. ಅಂದರೆ ಇದರ ಅರ್ಥ ನಿಮಗೆ ಇಂಗ್ಲೀಷ್, ಹಿಂದಿ ಬಿಟ್ಟು ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜ್ ಎಡಿಷ್ನಲಿ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಇಂಗ್ಲೀಷ್, ಹಿಂದಿ ಬಿಟ್ಟು ನಮಗೆ ಕನ್ನಡ ಬರುತ್ತೆ. ಸೊ ಇದನ್ನು ಎಸ್ ಅಂತ ಹಾಕಿ. ಎಸ್ ಅಂತ ಹಾಕಿದಾಗ ಇಲ್ಲಿ ಡೂ ಯು ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿದೆ. ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ವರ್ಕ್ನಲ್ಲಿ ಇಲ್ಲಿ ಎಸ್ ಅಂತ ಹಾಕಿ. ಇಲ್ಲ ನಾನು ಫ್ರೆಷರ್ ಅಂತ ಇದ್ದರೆ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನೋಡಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೋಡ್ಬೋದು ಪಾಸ್ಪೋರ್ಟ್ ಸೈಜ್ ಫೋಟೋ. ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ 100 KB ಮಿನಿಮಮ್ 100 KB ಇರಬೇಕು. ಮ್ಯಾಕ್ಸಿಮಮ್ 200 KB ಮಾತ್ರ ಇರಬೇಕು. ಇದಾದ ನಂತರ ನಿಮ್ಮ ಒಂದು ಸಿಗ್ನೇಚರ್, ನಿಮ್ಮ ಒಂದು ಸಿಗ್ನೇಚರ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು 80 KB 150 KB ಇರಬೇಕು. ಅಂದರೆ ಮಿನಿಮಮ್ 80 KB, ಮ್ಯಾಕ್ಸಿಮಮ್ 150 KB ನಿಮ್ಮ ಒಂದು ಸಿಗ್ನೇಚರ್ ಇರಬೇಕು. ಇದಾದ ನಂತರ ನಿಮ್ಮ ಡೊಮಿಸೈಲ್ ಸರ್ಟಿಫಿಕೇಟ್ ನೋಡಿ, ನಿಮ್ಮ ಡೊಮಿಸೈಲ್ ಸರ್ಟಿಫಿಕೇಟ್ನ ಸೈಜ್ ಬಂದುಬಿಟ್ಟು ಮಿನಿಮಮ್ 100 KB ಇರಬೇಕು. ಮ್ಯಾಕ್ಸಿಮಮ್ 1 MB ಇದ್ದರೆ ನಡೆಯುತ್ತೆ.
ಇದಾದ ನಂತರ ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೀವು ಪೇಮೆಂಟ್ ಡೀಟೇಲ್ಸನ್ನು ನೋಡಿ ಈ ರೀತಿ ಮುಂದೆ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚಾ ಕೋಡನ್ನ ಹಾಕಿ ಅದಾದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ನಿಮ್ಮ ಒಂದು ಪರ್ಸ್ನಲ್ ಡಾಟಾ ಶೋ ಆಗುತ್ತೆ. ಪರ್ಸ್ನಲ್ ಡಾಟಾ ಎಲ್ಲ ಚೆಕ್ ಮಾಡಿದಾಗ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಮೆಥಡ್ ಬರುತ್ತೆ. ನೀವು ಪೇಮೆಂಟ್ ಯಾವುದ್ರ ಮುಖಾಂತರ ಮಾಡ್ತೀರಾ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೋದು. ನಾನು ಇಲ್ಲಿ ಯು ಪಿ ಐನ ಚಾಯ್ಸ್ ಮಾಡ್ಕೊಳ್ತೀನಿ. ತುಂಬ ಜನ ಯು ಪಿ ಐ ಮುಖಾಂತರನೇ ಪೇಮೆಂಟ್ ಮಾಡೋದು, ನೀವು ಕೂಡ ಅದರ ಮುಖಾಂತರನೇ ಮಾಡ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ. ಫೋನ್ಪೇಯಲ್ಲಿ ಈ ಸ್ಕ್ಯಾನರನ್ನು ಸ್ಕ್ರೀನ್ಶಾಟ್ ತೊಗೊಂಡು ಫೋನ್ಪೇಯಲ್ಲಿ ಎಂಟರ್ ಮಾಡಿದಾಗ ನಿಮ್ಮ ಒಂದು ಫೀಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ನಿಮ್ಮ ಪೂರ್ತಿ ಒಂದು ರೆಸ್ಯೂಮ್ ಏನಿದೆ ಅದು ಪೂರ್ತಿ ಒಂದು ರೆಸ್ಯೂಮ್ ರೆಡಿಯಾಗಿ ಬಂದುಬಿಡುತ್ತೆ. ಸೊ ಇಲ್ಲಿಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪೂರ್ತಿಯಾಗಿ ಕಂಪ್ಲೀಟ್ಲಿ ಮುಗಿದೋಗುತ್ತೆ. ಸೊ ಫ್ರೆಂಡ್ಸ್, ಇದು ಆಗಿತ್ತು ಈ ವಿಡಿಯೋದಲ್ಲಿ. ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.